ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಶಿವಶಂಕರಿ ಶಿವಾನಂದ ಲಹರಿ ಘಂಟಸಾಲ ಅವರ ಕಂಚಿನ ಕಂಠದಿಂದ ಸುಶ್ರಾವ್ಯವಾಗಿ ಹರಿದ ಹಾಡು. ಜೈಲರ್ ಕೊಠಡಿ ದಾಟಿ ಪಕ್ಕದಲ್ಲಿ ಕಂಬಿಗಳ ಹಿಂದೆ ಸೆರೆಯಾಳಾಗಿದ್ದ ಶಂಕರ್ ಧೀರಜ್ ಅವರ ಕಿವಿದರೆಗಳನ್ನು ಪ್ರವೇಶಿಸಿದಾಗ ನಿರಾಶೆಯಿ ಮೈವೆತ್ತಂತೆ ಕಂಬಿಗಳನ್ನು ಹಿಡಿದು ಶೂನ್ಯತೆಡೆಗೆ ದೃಷ್ಟಿ ತೆಗೆದುಕೊಂಡು ಬೀರಿದ್ದ ಅವರಲ್ಲಿ ಸಂಚಲನ ಮೂಡಿಸು. ಅವರಿಗೆ ಆತ್ಮೀಯವಾಗಿದ್ದ ಗೀತೆ ಅದು. ಅಂತಹ ಸಂಕಟದ ಸಮಯದಲ್ಲೂ ಹಿತವೆನಿಸಿ ಕಣ್ಣು ಮುಚ್ಚಿ ಆಲಿಸತೊಡಗಿದರು. ಚಿಕ್ಕಂದಿನಲ್ಲಿ ಶಂಕರ್ಗೆ ಕ್ಲಾಸ್ಮೇಟ್ ಆಗಿದ್ದ ಜೈಲರ್ ಬಲರಾಮಪ್ಪನವರಿಗೆ ಹಳೆಯ ದೋಸ್ತಿಯ ಸೆಳೆತವಿತ್ತು. ಶಂಕರ್ ಅವರ ಸ್ವಭಾವದ ಅರಿವಿದ್ದ ಜೈಲರ್ ವಿಶೇಷ ಗೌರವದಿಂದಲೇ ಅವರನ್ನು ನಡೆಸಿಕೊಳ್ಳುತ್ತಿದ್ದರು. ಪೊಲೀಸ್ ಇಲಾಖೆಯವರು ಮನುಷ್ಯರೇ ತಾನೆ. ಶಂಕರ್ ಏನಾದರೂ ಸಮರ್ಥವಾದ ದಾಖಲೆ ಸಾಕ್ಷಿ ಸಿಕ್ಕಿದರೆ ವಿಚಾರಣೆಯನ್ನು ಮುಂದುವರಿಸದೆ ಖುಲಾಸೆ ಮಾಡಿಬಿಡುತ್ತೇವೆ. ನೀವು ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತಿನ ಆಹಾರವನ್ನು ಹಿಂದಿರುಗಿ ಕಳುಹಿಸಿದ್ದೀರಿ. ಹಾಗೆ ಮಾಡಬೇಡಿ. ಆರೋಗ್ಯ ಹಾಳಾಗುವಂತಹ ಊಟವನ್ನೇನು ಕೈದಿಗಳಿಗೆ ನಾವು ಕೊಡುವುದಿಲ್ಲ ಎಂದು ನಕ್ಕರು. ಶಂಕರ್ ಧೀರಜ್ ಅದಕ್ಕೆ ಛೇ, ನಾನು ಆ ರೀತಿ ಯೋಚಿಸಲಿಲ್ಲ ಸರ್. ನನಗೆ ಆ ಘಟನೆ ಮರೆಯೋಕೆ ಆಗುತ್ತಿಲ್ಲ. ನಾನು ಬದುಕಿ ಬಂದುದೇ ಪವಾಡ ಎನ್ನಿಸುತ್ತಿದೆ. ಕಣ್ಣು ಮುಚ್ಚಿದರೆ ಅದೇ ದೃಶ್ಯ. ಒಂದು ಕೊಲೆಯಲ್ಲ, ಜೋಡಿ ಕೊಲೆಯ ಅಪರಾಧ ಬೆನ್ನೇರಿದೆ. ಇಡೀ ಜೀವಮಾನದಲ್ಲಿ ಸ್ಟೇಷನ್ ಮೆಟ್ಟಿಲೇರಿರಲಿಲ್ಲ. ನನ್ನ ಹೆಂಡತಿ ಮಗ ಶಾಕ್ ಹೊಡೆದಂತಾಗಿದ್ದಾರೆ. ಅದಕ್ಕೆ ಜೈಲರ್, ಸಮಾಧಾನ ತಂದುಕೊಳ್ಳಿ, ಇದಿನ್ನು ಪ್ರಥಮ ಅಂತ. ನೀವು ನಡೆದುದೆಲ್ಲವನ್ನು ವಿವರಿಸಿದ್ದೀರಿ. ಗಂಭೀರ ಅಪರಾಧವಲ್ಲವೇ? ನಿಯಮಗಳ ಪ್ರಕಾರ ನಾವು ನಡೆಯಬೇಕಲ್ಲವೇ? ನೀವು ಕೊಲೆ ಮಾಡಿರಲು ಸಾಧ್ಯವೇ ಇಲ್ಲವೆಂದು ನನ್ನ ಅಂತರಾತ್ಮವೂ ಹೇಳುತ್ತಿದೆ. ಯಮನ ಮನೆ ಬಾಗಿಲು ತಟ್ಟಿ ಹಿಂದಕ್ಕೆ ಬದುಕಿ ಬಂದಿದ್ದೀರಿ. ಸ್ಟೇಷನ್ನಿಂದ ಮನೆಗೆ ಹಿಂತಿರುಗಲಾರಿರಾ ಎಂದು ತಾನು ಸೊಗಸಾದ ಜೋಕ್ ಹೇಳಿದೆ ಎಂಬಂತೆ ಜೋಗರಾಗಿ ನಕ್ಕರು. ಪ್ರತಿಯಾಗಿ ಅವರ ಸಮಾಧಾನಕ್ಕಾಗಿ ಶಂಕರ್ ನಕ್ಕರು. ಅದರಲ್ಲಿ ಜೀವಂತಿಕೆ ಇರಲಿಲ್ಲ. 2 ಕಣ್ಣುಗಳಿಂದಲೂ ಹರಿದಿದ್ದ ಕಂಬನಿ ಮುಖದಲ್ಲಿ ಹರಿದ ಕಡೆಯಲ್ಲೆಲ್ಲ ಒಣಗಿ ಕಲೆಯಾಗಿ ನಿಂತಿತ್ತು. ಚದುರಿ ಅತ್ತಿತ್ತ ಚೆಲ್ಲಾಡಿದ್ದ ಕೂದಲನ್ನು ತಾಯಿ ಮೆಲ್ಲನೆ ಹಣೆಯ ಮೇಲಿಂದ ಮೃದುವಾಗಿ ಹಿಂದಕ್ಕೆ ತಳ್ಳಿದಾಗ ಪ್ರಶಾಂತನಿಗೆ ಎಚ್ಚರವಾಯಿತು. ಚಿಂತಿಸಿ ಬಳಲಿ ಹಾಗೆಯೇ ಸೋಫಾದಲ್ಲಿ ಮುದುರಿಕೊಂಡು ಪ್ರಶಾಂತ ತಾಯಿಯ ದನಿ ಕೇಳಿ ಕಣ್ತೆರೆದ. ತಾನಾಗಿ ಕ್ಷಣಮಾತ್ರದಲ್ಲಿ ಕಣ್ಣಾಲಿಗಳು ತುಂಬಿ ಬಂದವು. ಅಮ್ಮ, ಮನುಷ್ಯನ ಬದುಕಿನಲ್ಲಿ ಹೀಗೂ ಆಗುತ್ತದೆಯೇ? ನಮ್ಮೆಲ್ಲರ ತಪ್ಪುಗಳಿಗೆ ದೇವರು ಒಂದೇ ಸಲ ಶಿಕ್ಷೆ ಕೊಟ್ಟು ಬಿಟ್ಟಿದ್ದಾನೆ ಎಂದ. ದೃಢ ಕಾಯದ ತರುಣನಾಗಿ ಬೆಳೆದು ನಿಂತಿದ್ದ ಮಗನ ದನಿಯಲ್ಲಿದ್ದ ಗಾಢ ದುಃಖದ ತೀವ್ರತೆಯನ್ನು ಕಂಡುಹಿಡಿದ ತಾಯಿ ಹೃದಯ ಅರ್ಥವಾಯಿತು. ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು ಮಗುವಿನಂತೆ ಅಳಲಾರಂಭಿಸಿದ. ಕುಮಾರನಾಗಿ ಬೆಳೆದ ಮಗ ಅಳು ಉಕ್ಕಿ ಬರುತ್ತಿದ್ದರೂ ಜಾನಕಮ್ಮ ತಡೆದುಕೊಂಡರು. ತಾವು ಧೈರ್ಯಗೆಟ್ಟರೆ ಇವನು ಇನ್ನಷ್ಟು ಮಗುವಿನಂತಾಗುವನೆಂದು. ಮಗು ದೇವರು ನಮಗೆ ಸತ್ಯ ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಸಕಾರಾತ್ಮಕವಾಗಿ ಯೋಚಿಸೋಣ. ಅವನು ಕಾಣಿಸದಿದ್ದ ಮಾತ್ರಕ್ಕೆ ನಮ್ಮೆಲ್ಲರೊಂದಿಗೆ ಇಲ್ಲ ಎಂದು ತಿಳಿಯಬೇಡ. ಪ್ರತಿಕ್ಷಣ ಅವನು ನಮ್ಮೊಂದಿಗೆ ಇರುತ್ತಾನೆ. ಮಗು ಧೈರ್ಯದಿಂದ ಎದುರಿಸೋಣ ಎಂದರು. ಅಪ್ಪ ಎಷ್ಟು ಒಳ್ಳೆಯವರು. ಅವರಿಲ್ಲದೆ ಊಟ ಮಾಡಲು ನನ್ನಿಂದ ಆಗುತ್ತಿಲ್ಲ ಅಮ್ಮ. ನಿನ್ನೆ ನಾವು ಸ್ಟೇಷನ್ನಿಗೆ ಅಪ್ಪ ಇರುವಲ್ಲಿಗೆ ಹೋದಾಗ ಏನಾಯಿತು ಎಂದು ಅಪ್ಪ ಎಳೆಯಾಗಿ ಬಿಡಿಸಿ ಹೇಳಿದ್ದನ್ನು ನೆನೆಸಿಕೊಂಡರೆ ಮೈ ಝುಮ್ಮೆನಿಸುತ್ತದೆ ಎನ್ನುವಾಗ ದನಿ ಗದ್ಗದಿತವಾಯಿತು. ಸಮಾಧಾನ ತಂದುಕೋ. ಲಾಯರ್ ಸದಾಶಿವಯ್ಯನವರ ಬಳಿಗೂ ಹೋಗಿ ಬಂದಿದ್ದೇವಲ್ಲ. ನಾನಿದ್ದೇನೆ, ಹೆದರಬೇಡಿ ಎಂದಿದ್ದಾರೆ. ಏನಾದರೂ ಬಲವಾದ ಸಾಕ್ಷಿ ಸಿಕ್ಕರೆ ಸಮಸ್ಯೆ ಇಲ್ಲ. ಶಂಕರ್ ಪಾರಾಗುತ್ತಾರೆ ಎಂದು ಹೇಳಿದ್ದಾರಲ್ಲ ಎಂದರು ಅಮ್ಮ. ಸರಿ, ಆದರೆ ಸಾಕ್ಷಿಯಲ್ಲಿದೆಯಮ್ಮ ಎಂದು ದೇವರು ಕೈ ಬಿಡುವುದಿಲ್ಲ ಎನ್ನುತ್ತಂತೆ ಹೊರಗೆ ಶಬ್ದವಾಯಿತು. ಯಾರು ಎನ್ನುತ್ತಾ ಜಾನಕಮ್ಮ ಬಾಗಿಲು ತೆರೆಯುತ್ತಿದ್ದಂತೆ ಸುಮಾರು 19-20ರ ಆಸುಪಾಸಿನ ತರುಣಿ ಅತ್ತೆ ಎನ್ನುತ್ತಾ ಕೊರಳಿಗೆ ಜೋತು ಬಿದ್ದಳು. ಜಾನಕಮ್ಮ ನಗುತ್ತಾ, ಬಿಡೆ ನನ್ನ ಕೊರಳು ಪ್ರತಿಭಾ, ಏನೂ ಸುದ್ದಿ ಕೊಡದೆ ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಎಂದರು. ಅವಳು, ಅಪ್ಪ ನೀವು ಆ ಸುದ್ದಿ ಹೇಳಿದಾಗಿನಿಂದಲೂ ಚಿಂತೆಯಲ್ಲಿ ಮುಳುಗಿದ್ದಾರೆ. ನಾವೆಲ್ಲರೂ ಹೋಗಿ ತೊಂದರೆ ಕೊಡುವುದು ಬೇಡ. ನೀನೊಬ್ಬಳು ಹೋಗು, ನಿಮ್ಮತ್ತೆಗೂ ಸಹಾಯವಾಗುತ್ತದೆ ಎಂದರು. ಅವರು ಹೇಳಿದ್ದೇ ತಡ ನಾನು ಓಡಿ ಬಂದೆ. ಮಾವ ಹೇಗಿದ್ದಾರೆ? ವಿಚಾರಣೆ ಅಂತ ಸ್ಟೇಷನ್ನಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಪ್ರಶಾಂತ ಎಲ್ಲಿ ಕಾಣುತ್ತಿಲ್ಲ? ಪ್ರಶಾಂತ ಎಂದು ಕೂಗುತ್ತಾ ಒಳನುಗ್ಗಿದಳು. ಅವಳ ದನಿ ಕೇಳಿಸಿ, ಓ ಪ್ರತಿಭಾ ಬಂದಿದ್ದಾಳೆ. ಅಬ್ಬಾ, ಬಿರುಗಾಳಿ ಇದ್ದ ಹಾಗೆ ಇವಳೊಬ್ಬಳು ಎಂದುಕೊಳ್ಳುತ್ತಿರುವಾಗ
ಹಾಗೆ ಹಾಯ್ ಪ್ರಶು ಡಾರ್ಲಿಂಗ್, ಚಿಯರ್ ಅಪ್, ಎಲ್ಲ ಸರಿ ಮಾಡುತ್ತೇನೆ, ನಾನು ಬಂದಿದ್ದೇನೆ, ಎಲ್ಲ ಸರಿ ಮಾಡುತ್ತೇನೆ ಎಂದಳು ಕುಣಿಯುತ್ತಲೇ. ಮಾತನಾಡುತ್ತಲೇ ಮನೆಯೆಲ್ಲ ಒಂದು ಸುತ್ತು ಹಾಕಿ ಬಂದಳು. ಅಬ್ಬ ಚಂಡಮಾರುತ ಕಣೆ ನೀನು, ಬಂದಾಗಿನಿಂದ ಆ ಬಾಯಿ ಆದರೂ ಸುಮ್ಮನಿದೆಯಾ? ನಿನ್ನನ್ನು ಬಾ ಇಲ್ಲಿ ಎಂದು ಕರೆದಿದ್ದವರು ಯಾರು ಈಗ ಎಂದ ಹೊರಟಾಗಿ. ಏನಂದೆ? ನಮ್ಮತ್ತೆ ಮನೆಗೆ ನಾನು ಬರೋಕೆ ಯಾವ ದೊಣ್ಣೆನಾಯಕನ ಅಪ್ಪಣೆ ಬೇಕು? ಮೇಲಾಗಿ ನಾನು ಸೊಸೆಯಾಗಿ ಬರುವ ಮನೆ ಇದು ಎಂದಳು. ಪ್ರಶಾಂತ ಮುಖ ಸಿಂಡರಿಸಿದ. ಅಮ್ಮ ಇವಳು ಹೆಚ್ಚಿಗೆ ಬೇಡದುದನ್ನೆಲ್ಲ ಮಾತನಾಡುತ್ತಿದ್ದಾಳೆ ನೋಡು. ಸೊಸೆಯಾಗಿ ಬರುವ ಮನೆಯಂತೆ, ಇವಳನ್ಯಾರು ಮದುವೆಯಾಗುತ್ತಾರೆ ಎಂದು ಅಲ್ಲಿಂದ ಎದ್ದು ಹೊರಟು ಹೋದ. ಪಾಪ, ಈಗ ತಾನೇ ಬಂದಿದ್ದಾಳೆ, ಅಂತಹ ಮಾತು ಯಾಕೋ ಎನ್ನುತ್ತಿದ್ದಂತೆ, ಹೋ ಬಿಡಿ ಅತ್ತೆ, ನನಗೇನು ಬೇಸರವಿಲ್ಲ, ಅವನು ಯಾವಾಗಲೂ ಹಾಗೆ ಅಲ್ವಾ, ಮನಸ್ಸಿನಲ್ಲಿ ಒಂದು ಹೇಳೋದು ಒಂದು ಅಂತ ಅಂದುಕೊಂಡರಾಯಿತು ಅಲ್ವಾ ಅತ್ತೆ? ನನ್ನನ್ನಂತೂ ಚುಡಾಯಿಸದೇ ಇದ್ದರೆ ಅವನಿಗೆ ನೆಮ್ಮದಿ ಇಲ್ಲ. ಬನ್ನಿ, ಹೊಟ್ಟೆ ತಾಳ ಹಾಕುತ್ತಿದೆ. ಊರಿನಿಂದ ಬರುವಾಗ ದಾರಿಯಲ್ಲಿ ಏನನ್ನೂ ತಿನ್ನಲಿಲ್ಲ. ಅತ್ತೆಯ ಕೈ ರುಚಿ ತಿನ್ನಬೇಕು ಅಂತ. ಬನ್ನಿ ಊಟ ಹಾಕಿ ಎಂದು ಜಾನಕಮ್ಮನನ್ನು ಎಳೆದುಕೊಂಡೇ ಹೊರಟಳು. ಅಯ್ಯೋ, ನಿಮ್ಮ ಮಾವನ ಚಿಂತೆಯಲ್ಲಿ ಎಲ್ಲ ಮರೆತೇ ಹೋಗುತ್ತದೆ. ಸಾರು ಅರ್ಧಂಬರ್ಧ ಆಗಿದೆ, ತಡಿ ಬೇಗ ಮಾಡ್ತಿದ್ದೀನಿ, ಮಾತಾಡ್ತಾ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಸ್ವಲ್ಪ ಬಾಯಿ ಜೋರು ಅಷ್ಟೇ, ಹೃದಯದಿಂದ ಒಳ್ಳೆಯವಳೆ. ಪ್ರಶಾಂತ ಅಂದರೆ ಪ್ರಾಣ ಬಿಡುತ್ತಾಳೆ. ಸಾರಿನ ಕೆಲಸ ಪೂರ್ಣ ಮಾಡುತ್ತಾ ಪದಿ ಶಂಕರ್ ಸ್ಟೇಷನ್ನಲ್ಲಿ ಹೇಳಿದ ಮಾತುಗಳಲ್ಲೆಲ್ಲ ವಿವರಿಸಿ ಹೇಳಿದರು. ಅವಳ ಕಣ್ಣುಗಳು ಒದ್ದೆಯಾದವು. ಪಾಪ, ಮಾವ ತುಂಬ ಸಾಫ್ಟ್ ಅತ್ತೆ, ಮೊದಲು ಅವರನ್ನು ಬಿಡಿಸಿಕೊಂಡು ಮನೆಗೆ ಕರೆದುಕೊಂಡು ಬರಬೇಕು ಎಂದಳು. ಬಾ, ಆಯಿತು, ಊಟ ಮಾಡುವೆಯಂತೆ, ಮನೆಗೆ ಮಂಕು ಕವಿದ ಹಾಗಾಗಿತ್ತು, ನೀನು ಬಂದ ಮೇಲೆ ಸ್ವಲ್ಪ ಜೀವ ತುಂಬಿಕೊಂಡಿತು ಎಂದರು. ಪ್ರತಿಭಾ ಜಾನಕಮ್ಮನವರ ತಮ್ಮ ನಾರಾಯಣ್ ಭಾರ್ಗವ ಅವರ ಒಬ್ಬಳೇ ಮುದ್ದಿನ ಮಗಳು. ಜಾನಕಮ್ಮನವರ ತಂದೆ ದೊಡ್ಡ ಜಮೀನ್ದಾರರು. ತಮ್ಮ ಮಗಳಿಗೆ ಸಮವಾಗಿ ಆಸ್ತಿ ಹಂಚಿಕೆ ಕೊಟ್ಟು ಅವರು ಶಿವನ ಪಾದ ಸೇರಿಕೊಂಡರು. ನಾರಾಯಣ್ ಅವರಿಗೆ ತಮ್ಮ ಮಗಳನ್ನು ಪ್ರಶಾಂತ್ ಮದುವೆಯಾಗಲಿ ಎಂದೇ ಆಸೆ. ಆದರೆ ಪ್ರಶಾಂತ ಹಸಿರು ನಿಶಾನೆ ಇನ್ನೂ ತೋರಿಸಿಲ್ಲ. ಜಾನಕಮ್ಮ ತಮ್ಮ ತವರಿನ ಕಳ್ಳುಬಳ್ಳಿ ಸಂಬಂಧ ಬಿಟ್ಟುಕೊಡಲು ಮನಸ್ಸಿಲ್ಲ. ಮನದಲ್ಲಿ ಅವಳೇ ತಮ್ಮ ಸೊಸೆ ಎಂದು ತೀರ್ಮಾನಿಸಿದ್ದಾರೆ. ಮೈ ಬಣ್ಣ ಹಾಲಿನ ಕೆನೆ, ಅವಳಿಗೆ ಏನೋ ಕಡಿಮೆಯಾಗಿದೆ, ಯಾಕೋ ಅವಳ ವಿಷಯ ಎತ್ತಿದರೆ ಸಿಡುಕುತ್ತೀಯಾ ಎಂದರೆ, ಪ್ರಶಾಂತ, ಅವಳ ಗಿಳಿ ಮೂಗು ನನಗೆ ಒಂದಿಷ್ಟು ಇಷ್ಟವಾಗುವುದಿಲ್ಲ, ಸ್ವಲ್ಪವೂ ಗಂಭೀರ ಅನ್ನೋದೇ ಇಲ್ಲ, ಹೆಣ್ಣು ಮಕ್ಕಳು ಹೇಗಿರಬೇಕು ಎನ್ನುತ್ತಾನೆ. ಬಿಡು ಪ್ರಶಾಂತ, ಇನ್ನು ಚಿಕ್ಕವಳು, ಎಲ್ಲ ನಿಧಾನಕ್ಕೆ ತಿಳ್ಕೊಳ್ತಾಳೆ ಎಂದು ತಾಯಿ ಹೇಳಿದರೆ ನನಗೆ ಅವಳ ತಲೆ ಕಂಡ್ರೆ ಆಗಲ್ಲ, ಬಿಡು, ನಿನಗೆ ನೋವಾಗಬಾರದು ಅಂತ ಮಾತಾಡ್ತಿದ್ದೀನಿ ಅಷ್ಟೇ ಎನ್ನುತ್ತಿದ್ದ. ಆದರೆ ಪ್ರತಿಭಾ ಪ್ರಶಾಂತನ ಚಿತ್ರವನ್ನು ಆತ್ಮಪೂರ್ಣಕವಾಗಿ ಹೃದಯದಲ್ಲಿ ಗಾಢವಾಗಿ ಬೇರೂರಿಸಿಕೊಂಡು ಬಿಟ್ಟಿದ್ದಾಳೆ. ಅವನು ಒಪ್ಪಿಕೊಳ್ಳುವಂತೆ ಮಾಡುವ ಸಂದರ್ಭ ನನಗೆ ಕರುಣಿಸು ದೇವರೇ ಎಂದು ಸದಾ ಬೇಡಿಕೊಳ್ಳುತ್ತಿದ್ದಳು. ತನ್ನ ಅಮ್ಮನಿಗೂ ಆಗಾಗ ಬೈಯುವುದನ್ನು ಮರೆಯುತ್ತಿರಲಿಲ್ಲ. ಹೀಗೆ ನನ್ನ ಮೂಗಿನ ಅವಸ್ಥೆ ಮಾಡಿಬಿಟ್ಟಿದ್ದೀಯಲ್ಲ, ಸ್ವಲ್ಪ ಹರಳೆಣ್ಣೆ ಹಾಕಿ ನನ್ನ ಚಿಕ್ಕ ಮಗುವಿದ್ದಾಗಲೇ ನೇರ ಮಾಡಬಾರದಿತ್ತ? ಈಗ ನೋಡು, ಮಾತಿಗೆ ಮುಂಚೆ ಅದೇ ಹೇಳುತ್ತಾನೆ ಪ್ರಶಾಂತ, ಗಿಳಿ ಮೂಗು ಅಂತ. ಥತ್ ಎಂದು ಈಗ ಮೂಗನ್ನು ನೇರ ಮಾಡಲು ಪ್ರಯತ್ನಿಸಿ ಸೋಲುತ್ತಿದ್ದಳು. ಬೇಡವೆಂದರೂ ಪದೇ ಪದೇ ಶಂಕರ್ ಧೀರಜ್ ಅವರನ್ನು ಸಂಕಟಪಡಿಸುತ್ತಿದ್ದ ಪ್ರಶ್ನೆ, ತಾನು ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸಿದ ನಟರಾಜನಿಂದ ಇಂಥ ಕ್ರೌರ್ಯದ ಕಾಣಿಕೆಯೇ? ಒಳ್ಳೆಯವರಾಗಿರುವುದೇ ತಪ್ಪೇ? ಎಂತಹ ದಿನಗಳು ಬಂದವು. ನಡೆದ ಘಟನೆಯನ್ನೆಲ್ಲ ಕಣ್ಣೆದುರು ಮತ್ತೆ ನಡೆಯುತ್ತಿದ್ದಂತೆ ಎಳೆಯಾಗಿ ಬಿಚ್ಚಿಕೊಂಡವು. ಅನಿರೀಕ್ಷಿತವಾಗಿ ಏನು ಬೇಕಾದರೂ ಆಗಿಬಿಡಬಹುದು ಎಂಬಂಥ ದುರ್ದಿನಗಳಿವು. ನಟರಾಜ ನಮ್ಮ ಮನೆಗೆ ಬಂದು 7-8 ವರ್ಷಗಳಾಗಿರಬಹುದು. ಅವನ ಸರಳತನ, ನೀತಿ ನಿಯತ್ತು ನನ್ನನ್ನು ಸೆಳೆದಿತ್ತು. ಎಂತಹ ಕೆಲಸವಾದರೂ ಸರಿ ಉತ್ಸಾಹದಿಂದ ಮಾಡಿಬಿಡುತ್ತಿದ್ದ. ಎಷ್ಟು ವರ್ಷ ಮಕ್ಕಳಿಲ್ಲದ ನಮಗೆ ತಡವಾಗಿ ಹುಟ್ಟಿದವನು ಪ್ರಶಾಂತ. ನಟರಾಜ ನಮ್ಮ ಮನೆಗೆ ಬಂದು ಸೇರಿದಾಗ ಪ್ರಶಾಂತ 11-12 ವರ್ಷದ ಬಾಲಕ. ಪ್ರಶಾಂತ್ ನಟರಾಜನ ಪ್ರಾಣ. ಅವನ ಎಲ್ಲ ಕೆಲಸವನ್ನು ಅವನು ಪ್ರೀತಿಯಿಂದ ಮಾಡುತ್ತಿದ್ದ. ಕಾರನ್ನು ಅವನಷ್ಟು ಚೆನ್ನಾಗಿ ಯಾರು ಓಡಿಸಬಲ್ಲರು? ಅವನು ಸಣ್ಣ ಸಂಬಂಧದಲ್ಲಿಯೇ ಮದುವೆಯಾಗಿ 3 ಜನ ಮಕ್ಕಳು ಕೂಡ ಇದ್ದರು.
ಬಡತನಕ್ಕೆ ಬೇಸತ್ತು ಬದುಕು ಅರಸುತ್ತಾ ಇದ್ದ ಬಂದವನು ನಮ್ಮ ಮನೆಯಲ್ಲಿ ನೆಲೆ ನಿಂತ. ಅವನ ಹೆಂಡತಿ 3-4 ಮನೆಗಳಿಗೆ ಕಸ ಮುಸುರೆ ಕೆಲಸ ಮಾಡುತ್ತಿದ್ದಳು. ಕಷ್ಟಪಟ್ಟು ಮಕ್ಕಳನ್ನು ಓದಿಸುತ್ತಿದ್ದರು. 2 ವರ್ಷಗಳ ಕೆಳಗೆ ಮಕ್ಕಳಿಗೆ ಮದುವೆಯನ್ನೂ ಮಾಡಿದ್ದ. ಹುಡುಗಿಗೆ ಕಿವಿ ಓಲೆಗಳನ್ನು ಮಾಡಿಸಿ 30,000 ರೂಗಳನ್ನು ಕೊಟ್ಟು, ಇದು ಸಾಲವಲ್ಲ, ನಿನ್ನ ಮಗಳ ಮದುವೆಗೆ ನನ್ನ ಪುಟ್ಟ ಸಹಾಯ ಎಂದಾಗ ಕಾಲಿಗೆ ಬಿದ್ದು ಅತ್ತು ಬಿಟ್ಟಿದ್ದ. ದುರಾದೃಷ್ಟವಶಾತ್ ಅವನ ಮಗಳಿಗೆ ಬಾಳಲು ಸಿಕ್ಕ ಮನೆ ಒಳ್ಳೆಯ ಮನೆಯಾಗಿರಲಿಲ್ಲ. ಆ ಧೂರ್ತರ ಕೈಯಲ್ಲಿ ಹುಡುಗಿ ಬಳಲಿದಳು. ಸೋಲ ಮಾಡಿ 7 ಲಕ್ಷದವರೆಗೆ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿದ್ದ. ಅದನ್ನು ಕಂಡು ನನಗೆ ಆಶ್ಚರ್ಯವಾಗಿತ್ತು. ಯಾವುದೋ ಸಣ್ಣ ಕೆಲಸದಲ್ಲಿದ್ದ ಹುಡುಗನಿಗೆ 3 ಲಕ್ಷ ವರದಕ್ಷಿಣೆಯಂತೆ. ಒಳ್ಳೆಯ ಸಂಬಂಧ ಎಂದು ಉಬ್ಬಿಕೊಂಡು ದುರಾಸೆಯವರಿಗೆ ಮದುವೆ ಮಾಡಿಕೊಂಡಿದ್ದ. ಮದುವೆಯ ನಂತರ ಆ ಹುಡುಗಿ ವರ್ಷಕ್ಕೆ 3 ಸಲ ತವರಿಗೆ ಬಂದು ಬಿಡುತ್ತಿದ್ದಳು. ಹಣ ತರುವಂತೆ ಒತ್ತಾಯಗಳಿರುತ್ತಿದ್ದವು. ಆ ಭೇಟಿಗಳೆಲ್ಲ ಹಿನ್ನೆಲೆಯಲ್ಲಿ ಸಾಲದ ಶೂಲಕ್ಕೆ ಸಿಕ್ಕಿದ ನಟರಾಜ ಮೊದಲು ನೆಮ್ಮದಿಯನ್ನು ಕಳೆದುಕೊಂಡ. ಇತ್ತೀಚೆಗೆ ಕುಡಿಯುವುದನ್ನು ಕಲಿತುಕೊಂಡಿದ್ದ. ಅವನ ಬೀಗನಾದ ವೆಂಕಟಪ್ಪನನ್ನೇ ಇವನನ್ನು ಕುಡಿಯಲು ಕರೆದೊಯ್ಯುತ್ತಿದ್ದ. ನಟರಾಜನಿಗೆ ಚೆನ್ನಾಗಿ ಬೈದು ಕುಡಿಯುವುದನ್ನು ಬಿಡಲು ಹೇಳಿದರೂ ಅವನು ಬಿಡಲೇ ಇಲ್ಲ. ಸಂದರ್ಭಗಳ ಒತ್ತಡಗಳಿಂದ ಹಾಗಾಗಿ ತಾನೇ ಸರಿ ಹೋಗುತ್ತಾನೆ ಎಂದುಕೊಂಡೆ. ಆದರೂ ಆಗಾಗ ಕುಡಿತ ಬಿಟ್ಟು ಬಿಡುವಂತೆ ಒತ್ತಾಯ ಹೇಳುವುದನ್ನು ಬಿಟ್ಟಿರಲಿಲ್ಲ. ಈ ಮನೆಗೆ ಅವನು ಸಾಕಷ್ಟು ಪ್ರೀತಿಯಿಂದ ಸೇವೆ ಮಾಡಿದ್ದ. ಆದರೆ ಅವನ ಸಾಲವನ್ನು ಎಷ್ಟೆಂದು ತೀರಿಸಲು ಸಾಧ್ಯ? ಒಂದರಲ್ಲಿ ಒಂದಿಷ್ಟು ಕೊಡಿಸಿ ಶ್ಯೂರಿಟಿ ಹಾಕಿ ಕೊನೆಗೆ ಅವನು ತೀರಿಸದೆ ಹೋದಾಗ ಜಾಮೀನು ಹಾಕಿದ ತಪ್ಪಿಗೆ ಅದನ್ನು ನಾನೇ ತೀರಿಸಿದ್ದೆ. ಅದೊಂದು ದುರ್ದಿನ ನನ್ನ ಪಾಲಿಗೆ. ಹತ್ತಿರದ ಸಂಬಂಧಿಗಳ ಮದುವೆಗೆ ಎಂದು ಹೆಂಡತಿ ಮಗ ಮೈಸೂರಿಗೆ ಹೋಗಿದ್ದರು. ಸ್ವಲ್ಪ ಮಂಡಿ ನೋವಿನಿಂದ ಬಳಲುತ್ತಿದ್ದ ನಾನು ಹೋಗಲಾಗಲಿಲ್ಲ. ಎಷ್ಟೋ ವೈಯಕ್ತಿಕ ವಿಷಯಗಳನ್ನು ಕೂಡ ನಾನು ಸ್ನೇಹಿತರಲ್ಲಿ ಹೇಳಿಕೊಳ್ಳುವಷ್ಟೇ ಸಹಜವಾಗಿ ನಟರಾಜನೊಂದಿಗೆ ಹೇಳಿಕೊಳ್ಳುತ್ತಿದ್ದೆ. ಅದು ನನ್ನ ದೌರ್ಬಲ್ಯವೂ ಇರಬಹುದೇನೋ. ಎಷ್ಟೋ ಸಲ ಅತಿ ಭಾವುಕತೆ ಒಳ್ಳೆಯ ಗುಣ ಇದ್ದರೂ ತೊಂದರೆಗಳನ್ನು ಕರೆದೊಯ್ಯುತ್ತವೆ. ಒಮ್ಮೊಮ್ಮೆ ಅಧಪತನಕ್ಕೆ ನೂಕುತ್ತವೆ. ಬುದ್ಧಿಗೂ ಆಗಾಗ ಪ್ರಾಧಾನ್ಯ ನೀಡಬೇಕು. ನಂಬಿದಂತಿರಬೇಕು, ನಂಬದಲೇ ಇರಬೇಕು ಎನ್ನುವುದು ಗೊತ್ತಿದ್ದರೂ ಅನುಸರಿಸಲು ಆಗುತ್ತಿರಲಿಲ್ಲ. ಮತ್ತೆ ಅದನ್ನು ನನ್ನ ದೌರ್ಬಲ್ಯವೆಂದೇ ಭಾವಿಸುವೆ. ನನಗೆ ಒಬ್ಬನೇ ಇದ್ದಾಗ ಹಾಡಿಕೊಳ್ಳಲು ಎಲ್ಲಿಲ್ಲದ ಉತ್ಸಾಹ. ಅನೇಕ ನನ್ನ ನೆಚ್ಚಿನ ಭಾವಗೀತೆಗಳನ್ನು ಎಲ್ಲಕ್ಕಿಂತ ಇಷ್ಟವಿದ್ದ ಘಂಟಸಾಲ ಆಡಿದ ಶಿವಶಂಕರಿ ಹಾಡಿನ ಸ್ತರ ಪ್ರಸ್ತಾವವನ್ನು ಹಾಡುತ್ತಾ ರೆಕಾರ್ಡ್ ಮಾಡುವುದರೆಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ. ಮಗ ಒಂದೊಂದು ಸಲ, ಅಪ್ಪ ಅದೆಷ್ಟು ಸಲ ಅದೇ ಹಾಡು ರೆಕಾರ್ಡ್ ಮಾಡುವೆ ಎಂದಾಗ, ಹಾಗಲ್ಲ ಪ್ರಶಾಂತ್, ಪ್ರತಿ ಸಲ ಆ ಹಾಡು ಸ್ವರಗಳನ್ನು ವೇಗವಾಗಿ ಹಾಡುವಾಗ ಏನಾದರೂ ಒಂದು ಸಣ್ಣ ತಪ್ಪಾಗುತ್ತದೆ. ನಾನು ರೆಕಾರ್ಡ್ ಮಾಡಿರುವುದನ್ನು ನಾನೇ ಕೇಳಿದಾಗ ಸ್ಪಷ್ಟವಾಗಿ ಅದು ಗೊತ್ತಾಗುತ್ತದೆ. ಆ ದಿನ ಮುಕ್ತವಾಗಿ ಆಡಿಕೊಳ್ಳುತ್ತಾ ಇದ್ದಾಗಲೇ ಅವರಿಬ್ಬರೂ ರಾತ್ರಿ 10 ಗಂಟೆಯಲ್ಲಿ ಬಾಗಿಲು ಬಡಿದರು. ಯಾರಪ್ಪ ಎಂದು ಕೇಳುತ್ತಿರುವಾಗಲೇ ನಾನು ನಟರಾಜ ಎಂದ. ನಾನು ಅಪ್ಪ ಅವರೇ ಎಂದು. ನಟರಾಜ ಈ ಹೊತ್ತಿನಲ್ಲಿ ಎಂದುಕೊಳ್ಳುತ್ತಾ ಬಾಗಿಲು ತೆರೆದೆ. ತತ್ಕ್ಷಣ ಇಬ್ಬರೂ ಒಳ ಬಂದರು. ವಾಸನೆ ಗಪ್ಪೆಂದು ಮೂಗಿಗೆ ಹೊಡೆಯಿತು. ಇದೇನು ನಟರಾಜ, ಇಬ್ಬರು ಕುಡಿದು ಬಂದಿದ್ದೀರಿ? ಇವನನ್ನೇಕೆ ಇಷ್ಟು ಹೊತ್ತಿನಲ್ಲಿ ಕರೆತಂದೆ? ನಾನು ಕೇಳುತ್ತಿದ್ದರೂ ಗಮನಿಸದೆ ಹಾಲ್ನಲ್ಲಿ ಬಂದು ಕುಳಿತರು. ಏನು ಮಾತನಾಡಬೇಕು ಎಂದ. ಅವನ ಬೀಗ ವೆಂಕಟಪ್ಪ. ಅದಕ್ಕೆ ನಾನು, ನಿನ್ನಂತಹ ಕುಡುಕನ ಜೊತೆ ನನಗೇನು ಮಾತು ಎಂದೆ. ತಕ್ಷಣ ತನ್ನ ಕೊರಳ ಪಟ್ಟಿ ಹಿಡಿದು, ಮುದುಕ, ಒಳ್ಳೆ ಮಾತಿನಲ್ಲಿ ಮನೆಯಲ್ಲಿರುವ ಎಲ್ಲ ಕ್ಯಾಶ್, ಚಿನ್ನ ತೋರಿಸು, ಇಲ್ಲದಿದ್ದರೆ ಎಂದು ಜೇಬಿನಿಂದ ಚೂರಿ ತೆಗೆದಾಗ ನನಗೆ ಗಾಬರಿ ಆಯಿತು. ನಾನು ನಟರಾಜನ ಕಡೆ ತಿರುಗಿ, ಅಯ್ಯೋ ಇದೇನು ನಟರಾಜ, ಎಷ್ಟೋ ಧೈರ್ಯದಿಂದ ಇವನಿಗೆ ಇಂತಹವನನ್ನು ನಮ್ಮ ಮನೆಗೆ ಇಷ್ಟು ಹೊತ್ತಿನಲ್ಲಿ ಕರೆತರುವುದೇನೋ ಎಂದಾಗ, ಅಪ್ಪ ಅವರೇ, ಅವನು ಹೇಳಿದ ಹಾಗೆ ಕೇಳಿ ಅಷ್ಟೇ ಎಂದ. ತನ್ನ ಜೇಬಿನಿಂದಲೂ ಚೂರಿ ತೆಗೆದದ್ದನ್ನು ನೋಡಿ, ಅಯ್ಯೋ ಪಾಪಿ, ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸಿದೆನಲ್ಲೋ, ನಿನಗೆ ಏನಾಯಿತು ಎಂದೆ. ಆದರೆ ಅವರಿಗೆ ಮೈ ಮೇಲೆ ಜ್ಞಾನವೇ ಇರಲಿಲ್ಲ. ಈಗ ನಾನೇನು ಮಾತನಾಡಿದರೂ ಅಷ್ಟೇ, ಅದನ್ನು ಅವರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆಗಲಿ ಎಂದು ಬೀರುವಿನ ಕೀಲಿ ಕೈ ಅವರ ಕೈಗೆ ಕೊಟ್ಟೆ. ಸೈಟ್ ಒಂದನ್ನು ಕೊಳ್ಳಲು ಮರುದಿನವೇ ಕೊಡಬೇಕಾಗಿದ್ದ ಹಣ ಬೆಳಗ್ಗೆ ಬ್ಯಾಂಕ್ನಿಂದ ಡ್ರಾ ಮಾಡಿ ತಂದು ಮದುವೆಗೆ ಹೋಗಲು ಲಾಕರ್ನಿಂದ
ಎಲ್ಲ ಆಭರಣಗಳನ್ನು ತಂದಿದ್ದೆವು. ಅದರಲ್ಲಿ ಕೆಲ ಧರಿಸಿಕೊಂಡು ಹೋಗಿದ್ದಳು ನನ್ನ ಹೆಂಡತಿ. ಹಣ, ಒಡವೆ ಎಲ್ಲ ತೆಗೆದುಕೊಂಡು ಒಂದು ಬ್ಯಾಗ್ನಲ್ಲಿ ತುಂಬಿಸಿಕೊಂಡರು. ಅನಂತರ ನನ್ನ ಕೈಕಾಲುಗಳನ್ನು ಮಂಚಕ್ಕೆ ಕಟ್ಟಿದರು. ನಟರಾಜ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡ. ಬಾಯಿ ಬಟ್ಟೆ ತುರುಕಿದರು. ವೆಂಕಟಪ್ಪ ಚೂರಿಯನ್ನು ತೋರಿನ ಬಳಿ ತರುತ್ತಿದ್ದಂತೆ ಕೊಸರಾಟದಲ್ಲಿ ನಟರಾಜನ ಕೊರಳಿನಲ್ಲಿ ಇದ್ದ ತಾಯತ ತಗುಲಿ ಅದು ಕತ್ತರಿಸಿ ನನ್ನ ಎದೆಯ ಮೇಲೆ ಬಿತ್ತು. ಸ್ವಲ್ಪ ನಶೆ ಬಂದಿತ್ತಂತೂ ಕಾಣುತ್ತದೆ. ಮತ್ತೆ ಮತ್ತೆ ಅದನ್ನೇ ನೋಡಿದ. ಅವನಿಗೆ ಮನಸ್ಸಿಗೆ ಏನನ್ನಿಸಿತು? ಅದು ಅವನು ನಮ್ಮ ಮನೆಗೆ ಬಂದ 2 ವರ್ಷಗಳ ಅನಂತರ ಒಂದು ಸಲ 104 ಡಿಗ್ರಿ ಜ್ವರ ಬಂದು ನರಳುತ್ತಿದ್ದಾಗ ನಾನು ಗುರುರಾಯರ ಗುಡಿಗೆ ಹೋಗಿ ತಂದು ಕೊರಳಿಗೆ ಕಟ್ಟಿದ್ದೆ. ಮರುದಿನವೇ ಅವರು ಚೇತರಿಸಿಕೊಂಡಿದ್ದ. ನಾನೇನು ಮಾಡುತ್ತಿದ್ದೇನೆ? ಅಯ್ಯೋ, ನನ್ನ ಜೀವ ಉಳಿಸಿದ ಅಪ್ಪ ಅವರು. ಅವರನ್ನು ಕೊಲ್ಲಬಾರದು. ವೆಂಕಟಪ್ಪ ಇವರನ್ನು ಕೊಲ್ಲುವುದು ಬೇಡ ಎಂದ. ಈ ಮಾತಿಗೆ ವೆಂಕಟಪ್ಪ ಸಿಟ್ಟುಗೊಂಡು, ಏನು ತಮಾಷೆ ಅಂದ್ಕೊಂಡಿದ್ಯಾ? ಪೊಲೀಸರ ಕೈಗೆ ಸಿಕ್ಕರೆ ಬಿಡ್ತಾರೇನೋ, ಇಬ್ಬರನ್ನು ನೇಣಿಗೆ ಹಾಕ್ತಾರೆ ಎಂದ. ವೆಂಕಟಪ್ಪ ಚೂರಿಯನ್ನು ಕೊನೆಗೂ ನನ್ನ ಕೊರಳ ಬಳಿ ತಂದಾಗ ನನ್ನ ಕತೆ ಮುಗಿಯಿತು ಎಂದು 2 ಕೈಗಳನ್ನು ಮೇಲೆತ್ತಿ ಕೈ ಮುಗಿದೆ. ಭಯಕ್ಕೆ ಪ್ರಜ್ಞೆ ತಪ್ಪಿತು. ಅರ್ಧ ಗಂಟೆಯ ಅನಂತರ ಎಚ್ಚರವಾಯಿತು. ಅರೆ, ನಾನಿನ್ನೂ ಬದುಕಿದ್ದೇನೆ. ಕೊರಳು ಮುಟ್ಟಿ ನೋಡಿಕೊಂಡೆ. ಅಲ್ಲಿ ತರಚಿದಂತೆ ಗಾಯವಾಗಿತ್ತು ಅಷ್ಟೇ. ಎದ್ದು ನೋಡಿದರೆ ಇಬ್ಬರು, ನಟರಾಜ ಮತ್ತು ವೆಂಕಟಪ್ಪ, ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದಾರೆ. ತುಂಬ ಭಯವಾಯಿತು. ಸಮಯ ಆಗಲೇ ಬೆಳಗಿನ ಜಾವ 4. ದೇವರಿಗೆ ಕೈ ಮುಗಿದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದೆ. ಅನಂತರ ಮಗನಿಗೆ ಫೋನ್ ಮಾಡಿ ಅಮ್ಮನನ್ನು ಅರ್ಜೆಂಟಾಗಿ ಕರೆದುಕೊಂಡು ಅಲ್ಲಿಂದ ಹೊರಟು ಬಾ, ಇನ್ನೇನೂ ಕೇಳಬೇಡ ಎಂದು ಫೋನ್ ಇಟ್ಟೆ. ಅವರು ಬರುವ ಹೊತ್ತಿಗೆ ಪೊಲೀಸರು ಬಂದು ನನ್ನ ಹೇಳಿಕೆ ತೆಗೆದುಕೊಳ್ಳುತ್ತಿದ್ದರು. ಅವರ ಪ್ರಥಮ ಕರ್ತವ್ಯಗಳನ್ನು ಮಾಡಿಕೊಂಡರು. ಅಕ್ಕಪಕ್ಕದ ಮನೆಯವರು, ಸುತ್ತಲಿನ ಜನ ಓಡೋಡಿ ಬಂದರೂ ಅವರನ್ನು ದೂರವೇ ನಿಲ್ಲಿಸಿದರು. ಹೆಚ್ಚಿನ ವಿಚಾರಣೆಗೆ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಹೆಂಡತಿ, ಮಗ ದಿಗ್ಭ್ರಮೆಯಿಂದ ನೋಡುತ್ತಿದ್ದರು. ನಡೆದ ಎಲ್ಲವನ್ನೂ ಮೆಲುಕು ಹಾಕಿದ ಶಂಕರ್ ಧೀರಜ್ ನಿಡುದಾದ ಉಸಿರನ್ನು ಬಿಟ್ಟರು. ರಾತ್ರಿ ಪ್ರಶಾಂತ್ ಊಟ ಮಾಡುತ್ತಿದ್ದಾಗ ಎಲ್ಲಿಂದಲೋ ಪ್ರತಿಭಾ ಓಡಿ ಬಂದಳು. ಪ್ರಚು, ನಾನು ಅಷ್ಟು ದೂರದಿಂದ ಬಂದಿದ್ದೇನೆ, ನೀನು ಎಲ್ಲೋ ಹೋಗಿ ಈಗ ಬರುವುದೇ? ಮಾವನ ಮಗನೇ ಎಂದಳು. ನೀನೇನು ಮೋಜು ಮಸ್ತಿಗಾಗಿ ಇಲ್ಲಿಗೆ ಬಂದಿರುವ ಹಾಗೆ ಮಾತಾಡ್ತೀಯಲ್ಲ? ನಾವು ಅಪ್ಪನ ಚಿಂತೆಯಲ್ಲಿ ಒದ್ದಾಡ್ತಾ ಇದ್ದೀವಿ ಎಂದ. ಅವನ ದನಿಯಲ್ಲಿದ್ದ ಸಂಕಟವನ್ನು ಅರಿತ ಪ್ರತಿಭಾ, ತಪ್ಪು ತಿಳಿಯಬೇಡ ಪ್ರಶಾಂತು, ನನಗೂ ಅದರ ಬಗ್ಗೆ ಸಂಕಟವಿದೆ. ನನ್ನ ಪ್ರೀತಿಯ ಮಾವ ಅಲ್ಲವಾ ಅವರು? ಊಟ ಆದ ಮೇಲೆ ಮಾವ ಅವರ ಕೋಣೆಗೆ ಹೋಗೋಣ, ಏನಾದರೂ ಸಾಕ್ಷ್ಯ ಸಿಗಬಹುದೇನೋ ಹುಡುಕೋಣ ಎಂದಳು. ಈಗ ನಾನೆಲ್ಲ ನೋಡಿ ಆಯಿತು, ಏನೂ ಸಿಗಲಿಲ್ಲವೆಂದು ಪ್ರಶಾಂತ್ ಹೇಳಿದ. ಯಾವಾಗಲೂ ಒಬ್ಬರಿಗಿಂತ ಇಬ್ಬರು ಸೇರಿದಾಗ ಇಂತಹ ಸಂದರ್ಭಗಳಲ್ಲಿ ಹೆಚ್ಚು ಉಪಯೋಗವಾಗುತ್ತದೆ. ನನಗೇನು ಒಳ್ಳೆಯದೇ ಆಗುತ್ತದೆ ಎನ್ನಿಸುತ್ತದೆ, ನಂಬು ಪ್ರಶಾಂತ್ ಎಂದಳು ಅನುನಯದ ದನಿಯಲ್ಲಿ. ಅವನಿಗೂ ಹೌದು ಅನ್ನಿಸಿತೇನೋ. ಸರಿ, ಊಟ ಮಾಡಿ ಅವರ ಕೋಣೆಗೆ ಹೋಗೋಣ. ಅಮ್ಮ, ಸ್ವಲ್ಪ ಮೊಸರಿಗೆ ಸ್ವಲ್ಪ ಅನ್ನ ಬಡಿಸು ಸಾಕು. ಅಮ್ಮ, ಇವತ್ತು ಸ್ಟೇಷನ್ಗೆ ಹೋಗಿದ್ದೆ. ನಟರಾಜನ ಹೆಂಡತಿಯನ್ನು ಅಲ್ಲಿಗೆ ಕರೆಸಿದ್ದರಂತೆ. ಅವಳು ನನ್ನ ಗಂಡನದೇ ತಪ್ಪಿರಬಹುದು. ಯಜಮಾನರು ಬಹಳ ಒಳ್ಳೆಯವರು. ನನ್ನ ಗಂಡ ಇತ್ತೀಚೆಗೆ ತುಂಬ ಕುಡಿಯೋದನ್ನು ಕಲಿತಿದ್ದ. ನನ್ನ ಗಂಡ ತೀರಿಕೊಂಡ ಅನ್ನೋ ದುಃಖದಲ್ಲಿ ನಾನ್ಯಾಕೆ ಸುಮ್ಮನೆ ಅವರ ಮೇಲೆ ಹೇಳಲಿ? ಅವರಿಂದ ನಮಗೆ ತುಂಬ ಸಹಾಯ ಆಗಿದೆ ಅಂದಳಂತೆ. ಜೈಲರ್ ಬಲರಾಮಪ್ಪ ನನ್ನ ಹತ್ತಿರ ಹೇಳಿದರು ಎಂದು ಹೇಳಿದ್ದ. ಸದ್ಯ ಒಳ್ಳೆಯ ಮಾತೇ ಹಾಡಿದ್ದಾಳಲ್ಲ ಎಂದು ಜಾನಕಮ್ಮ ಹೇಳಿದರು. ಅಮ್ಮ, ಅಪ್ಪನಿಗೆ ಇವತ್ತು ಮನೆಯಿಂದ ಊಟ ಕೊಡೋಕೆ ಜೈಲರ್ ಒಪ್ಪಿದ್ದರಲ್ಲ, ಅಪ್ಪ ತೃಪ್ತಿಯಾಗಿ ಊಟ ಮಾಡಿದರು ಎಂದಾಗ ಜಾನಕಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಪ್ರಶಾಂತನ ಊಟ ಮುಗಿದು ಅವನು ಪ್ರತಿಭಳ ಜೊತೆ ತಂದೆಯ ಕೊಠಡಿಗೆ ಹೋದ. ಶಂಕರ್ ಧೀರಜ್ ತುಂಬ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದರು. ಅವುಗಳನ್ನು ಅಂದವಾಗಿ ಜೋಡಿಸಿ ಇಡಲಾಗಿತ್ತು. ಕೋಣೆ ತುಂಬ ಸ್ವಚ್ಛವಾಗಿತ್ತು. ಅಲ್ಲಿರುವ ಪ್ರತಿ ವಸ್ತುವು ಅಚ್ಚುಕಟ್ಟಾಗಿ ಇಡಲ್ಪಟ್ಟಿತ್ತು. ಪ್ರತಿಭಾ, ಮಾವ ಅವರ ಸಾಮಾನುಗಳನ್ನು ಎಷ್ಟು ಸುವ್ಯವಸ್ಥಿತವಾಗಿ ಇಟ್ಟುಕೊಂಡಿದ್ದಾರೆ ಎಂದಾಗ, ಹೌದು ಪ್ರತಿಭಾ, ಅಪ್ಪ ಮೊದಲಿನಿಂದಲೂ ಹಾಗೆ. ಅವರು ಯಾವುದೇ ವಸ್ತುವನ್ನು ಅಸಡ್ಡೆಯಿಂದ ಬಿಸಾಕಿದ್ದೇ ನೋಡಿಲ್ಲ. ಉದಾಹರಣೆಗೆ ಅವರ ಟೇಪ್ ರೆಕಾರ್ಡನ್ನು ಈಗಲೂ ಬಿಟ್ಟಿಲ್ಲ.
ಮೊಬೈಲ್ ಕಂಪ್ಯೂಟರ್ ಬಂದ ಮೇಲೂ ತಂತ್ರಜ್ಞಾನ ತುಂಬ ಅಭಿವೃದ್ಧಿಯಾದ ಮೇಲೆ ಯಾರೂ ಹಳೆಯ ವಸ್ತುಗಳನ್ನು ಮುಟ್ಟುವುದೇ ಇಲ್ಲ. ಆದರೆ ಈಗಲೂ ಅಪ್ಪನಿಗೆ ಟೇಪ್ ರೆಕಾರ್ಡರ್ ಎಂದರೆ ಬಹಳ ಇಷ್ಟ. ಅಪ್ಪನ ಕಂಠ ತುಂಬ ಚೆನ್ನಾಗಿದೆ. ಟೇಪ್ ರೆಕಾರ್ಡರ್ನಲ್ಲಿ ಕ್ಯಾಸೆಟ್ ಹಾಕಿ ರೆಕಾರ್ಡ್ ಮಾಡುವುದು ಈಗಲೂ ಬಹಳ ಇಷ್ಟವಾದ ಕೆಲಸ. ಅವರ ಬಳಿ ಎಲ್ಲ ರೀತಿಯ ಕ್ಯಾಸೆಟ್ಗಳಿವೆ ಎಂದು ಒಂದು ದೊಡ್ಡ ಬಾಕ್ಸ್ ತೆಗೆದು ತೋರಿಸಿದ. ಅದರಲ್ಲಿ ಕ್ಯಾಸೆಟ್ಗಳನ್ನು ವಿಭಾಗ ಮಾಡಿ ಅದರ ಮೇಲೆ ಯಾವ ರೀತಿಯ ಹಾಡುಗಳು ಎಂಬುದರ ವಿವರಣೆಯನ್ನು ಬರೆದು ನೀಟಾಗಿ ಜೋಡಿಸಿ ಇಡಲಾಗಿತ್ತು. ಪ್ರತಿಭಾ ಅವನ ಮಾತುಗಳಿಗೆ ಹೂಗುಡುತ್ತಲೇ ಎಲ್ಲವನ್ನು ಅನ್ವೇಷಣಾ ಕಣ್ಣುಗಳಿಂದ ನೋಡುತ್ತಾ ಹೋದಳು. ಪ್ರಶಾಂತ್ ಹೇಳುತ್ತಲೇ ಇದ್ದ. ಅಪ್ಪನಿಗೆ ಘಂಟಸಾಲ ಹಾಡಿರುವ ಶಿವಶಂಕರಿ ಶಿವಾನಂದ ಲಹರಿ ಶಾಸ್ತ್ರೀಯ ಗೀತೆ ತುಂಬ ಇಷ್ಟ ಎಂದಾಗ ಅವಳು ತಕ್ಷಣ ಹೋ ದಾಟ್ ಓಲ್ಡ್ ಫಿಲ್ಮ್ ಜಗದೇಕ ವೀರ ಕಥೆಯಲ್ಲಿ ಈ ಹಾಡು ಇದೆ ಅಲ್ವಾ, ಅಪ್ಪನಿಗೂ ಅದು ತುಂಬ ಇಷ್ಟ. ಸರಿ, ಮಾವನ ಟೇಪ್ ರೆಕಾರ್ಡರ್ ಎಲ್ಲಿ ಎಂದಾಗ ಓ ಅದಾ, ಇಲ್ಲೇ ಇದೆ ನೋಡು ಎಂದು ಅವಳ ಕೈಯಿತ್ತ. ಅವಳು ಅಬ್ಬಾ ಎಷ್ಟು ಭಾರ ಇದೆ, ಆದರೆ ಎಷ್ಟು ಫಳ ಫಳ ಹೊಳೆಯುತ್ತಿದೆ, ಹಳೆಯದು ಅನ್ನಿಸುವುದೇ ಇಲ್ಲ. ಮಾವ ಹೇಳಿರುವ ಆ ಹಾಡು ನಾವು ಕೇಳೋಣ ಎಂದು ಪ್ಲೇ ಬಟನ್ನು ಒತ್ತಲು ಹೋದಳು. ಅರೆ, ಪ್ಲೇ ಬಟನ್ ಒತ್ತಿದ್ದು ಹಾಗೇ ಇದೆ, ಮಾವ ಇದನ್ನು ಆಫ್ ಮಾಡಿಯೇ ಇಲ್ಲ. ಇರಲಿ, ಅವರು ಹಾಡಿರುವ ಆ ಹಾಡು ಈ ಕ್ಯಾಸೆಟ್ನಲ್ಲಿಯೇ ಇರಬೇಕು. ರಿವೈಂಡ್ ಮಾಡಿ ಹಾಕುತ್ತೇನೆ. ಶಂಕರ್ ದನಿಯಲ್ಲಿ ಆ ಹಾಡು ಲಹರಿ ಲಹರಿಯಾಗಿ ಹರಿದು ಬಂದಿತು. ಅಬ್ಬಾ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಮಾವ ಎಂದಳು ಪ್ರತಿಭಾ. ಹಾಡು ಇದ್ದಕ್ಕಿದ್ದಂತೆ ನಿಂತಿತು. ಯಾರೋ ಬಾಗಿಲು ತಟ್ಟಿದ ಹಾಗೆ, ಬೆಲ್ ಮಾಡಿದ ಹಾಗೆ ಅಸ್ಪಷ್ಟ ಶಬ್ದ. 3-4 ಜನ ಮಾತನಾಡುವ ಶಬ್ದ ಕೇಳಿ ಬಂದಾಗ ಇಬ್ಬರಿಗೂ ಕುತೂಹಲ ಏರಿತು. ನಟರಾಜ, ಇವನನ್ನೇಕೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಕರೆತಂದೆ? ಇಬ್ಬರು ಕುಡಿದು ಬಂದಿದ್ದೀರಿ? ಪ್ರಶಾಂತನ ಕಣ್ಣುಗಳು ಅರಳಿದವು. ಪ್ರತಿಭಾ, ವಾಲ್ಯೂಮ್ ಹೆಚ್ಚು ಮಾಡು, ಅದು ಅಪ್ಪನ ಧ್ವನಿಯೇ. ಟೇಪ್ ರೆಕಾರ್ಡರ್ನು ಎಚ್ಚರಿಕೆಯಿಂದ ಟೇಬಲ್ ಮೇಲಿಟ್ಟು ಇಬ್ಬರು ಕಿವಿಗೊಟ್ಟು ಆಲಿಸಿದರು. ನಿಮ್ಮ ಬಳಿ ಏನೋ ಮಾತನಾಡಬೇಕು. ಆಗಂತುಕನ ಒರಟು ಧ್ವನಿ. ನಿನ್ನಂತಹ ಕುಡುಕನ ಬಳಿ ನನಗೇನು ಮಾತು? ಏಯ್ ಮುದುಕ, ಒಳ್ಳೆಯ ಮಾತಿನಲ್ಲಿ ಮನೆಯಲ್ಲಿರುವ ಕ್ಯಾಶ್ ಚಿನ್ನ ಎಲ್ಲ ಎಲ್ಲಿಲ್ಲದೆ ಇದೆ ತೋರಿಸು. ಆಗಂತುಕನ ಒರಟು ಧ್ವನಿ ಕೇಳಿತು. ಪ್ರತಿಭಾ ಮೈಯೆಲ್ಲ ಕಿವಿಯಾದರು. ಆಟ ಆಡಿದರೆ ನೋಡಿಲಿ ಚೂರಿ ಹೇಗಿದೆ? ಪ್ರಶಾಂತ್ ಪಿಸುಗುಟ್ಟಿದ. ಪ್ರತಿಭಾ, ಇದೇ ನಮ್ಮಪ್ಪನ ಬಳಿ ಹೇಳಿದ್ದು ಎಂದು ಪಿಸುಗುಟ್ಟಿದ. ಅದಕ್ಕೆ ಪ್ರತಿಭಾ, ಮಾತನಾಡಬೇಡ, ಸುಮ್ಮನೆ ಕೊನೆಯವರೆಗೂ ಕೇಳು ಎಂದು ಸನ್ನೆ ಮಾಡಿದಳು. ಮುಂದಕ್ಕೆ ನಡೆದ ಎಲ್ಲ ಸಂಭಾಷಣೆಗಳು, ಉದ್ಗಾರಗಳು, ಶಬ್ದಗಳು ಎಲ್ಲವನ್ನೂ ಆ ಹಳೆಯ ಟೇಪ್ ರೆಕಾರ್ಡರ್ ಪ್ರಾಮಾಣಿಕವಾಗಿ ಸೆರೆ ಹಿಡಿದಿತ್ತು. ಆ ಹಳೆಯ ಟೇಪ್ ರೆಕಾರ್ಡರ್ ಇಡೀ ಕಥೆಯನ್ನು ಜೀವಂತವಾಗಿ ಅವರ ಮುಂದೆ ಬಿತ್ತರಿಸಿದ ಜ್ವಲಂತ ಸಾಕ್ಷಿಯಾಯಿತು. ಪ್ರತಿಭಾ, ಅಮ್ಮ ಹೇಳಿದಂತೆ ದೇವರು ಪ್ರತಿಕ್ಷಣ ನಮ್ಮೊಂದಿಗೇ ಇದ್ದಾನೆ, ಅವನು ನಮ್ಮ ಕೈ ಬಿಡಲಿಲ್ಲ ಎಂದು ಉದ್ಗರಿಸಿದ. ಅವಳ 2 ಕೈಗಳನ್ನು ಹಿಡಿದು ಥ್ಯಾಂಕ್ಸ್ ಪ್ರತಿಭಾ ಎಂದ. ಪ್ರತಿಭಳ ಮುಖ ಹೂವಿನಂತೆ ಅರಳಿತು. ಅಷ್ಟೇನಾ, ಇನ್ನೇನೂ ಇಲ್ವಾ ಎಂದಳು. ಅವಳ ದನಿಯಲ್ಲಿ ನಿರಾಸೆ ಆಗಲೇ ಇಣುಕುತ್ತಿತ್ತು. ಅದಕ್ಕೆ ಅವನು, ನೀನು ನಿನ್ನ ಗಿಳಿ ಮೂಗನ್ನು ಮೊದಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸು ಎಂದ. ಅದಕ್ಕೆ ಪ್ರತಿಭಾ, ಮಾಡಿಸಿಕೊಂಡರೆ ನನ್ನನ್ನು ಮದುವೆಯಾಗುವೆಯಾ ಎಂದಳು ಆಸೆಯ ದನಿಯಲ್ಲಿ. ಉತ್ತರವನ್ನು ಅಮ್ಮನ ಬಳಿ ಹೇಳಿರುತ್ತೇನೆ ಬಾ ಎಂದು ಅಪ್ಪನ ಟೇಪ್ ರೆಕಾರ್ಡರ್ ಎದೆಗೊತ್ತಿಕೊಂಡು ಓಡಿದ. ಮುಂದೆ ಕಾನೂನು ಅದನ್ನು ಸಾಕ್ಷಿಯಾಗಿ ಪರಿಗಣಿಸಿ ಶಂಕರ್ ಅವರ ವರ್ತನೆಯ ಬಗ್ಗೆ ಸಾಕ್ಷಿಯಿಂದ ತಿಳಿದುಕೊಂಡು ಹಾಗೂ ಸತ್ತ ನಟರಾಜನ ಹೆಂಡತಿಯ ಸಾಕ್ಷಿಯನ್ನು ಪರಿಗಣಿಸಿ ಇವರನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡಿತು. ಶುಭವಾಗಲಿ ಸ್ನೇಹಿತರೆ. ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶುಭವಾಗಲಿ.